ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಕುಷ್ಟಗಿ ಪಟ್ಟಣದ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಸಭಾಂಗಣದಲ್ಲಿ ಜುಲೈ 21ರಂದು ರೈತ ಹುತಾತ್ಮ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತಪರ ಸಂಘದ ಪ್ರಮುಖರು ತಿಳಿಸಿದ್ದಾರೆ. ಬಿಜಿ ಪ್ಲಸ್ ಸುದ್ದಿ ವಾಹಿನಿಯೊಂದಿಗೆ ಭಾನುವಾರ ಮಾತನಾಡಿ, 1980ರಲ್ಲಿ ನಡೆದ ಹೋರಾಟದಲ್ಲಿ ಹಲವು ರೈತರು ಪ್ರಾಣ ತ್ಯಾಗ ಮಾಡಿದರು. ಈ ಹುತಾತ್ಮರ ಸ್ಮರಣಾರ್ಥ ಪ್ರತಿ ವರ್ಷ ಹುತಾತ್ಮರ ದಿನಾಚರಣೆ ಆಚರಿಸಲಾಗುತ್ತಿದೆ. ಕುಷ್ಟಗಿಯಲ್ಲಿ ನಡೆಯಲಿರುವ ಈ ಮಹತ್ವದ ಕಾರ್ಯಕ್ರಮದಲ್ಲಿ ರೈತರು, ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷರು, ಸ್ಥಳೀಯ ಕ್ಷೇತ್ರದ ಹಾಲಿ ಮಾಜಿ ಶಾಸಕರು ಸೇರಿದಂತೆ ನಾಡಿನ ವಿವಿಧ ಜಿಲ್ಲೆಗಳ ರೈತ ಮುಖಂಡರು ಭಾಗವಹಿಸಲಿದ್ದಾರೆ. ಇಲ್ಲಿ ರೈತರ ಜ್ವಲಂತ ಸಮಸ್ಯೆಗಳಿಗೆ ಸರ್ಕಾರ, ಖಾಸಗಿ ಕಂಪನಿಗಳ ವಿರುದ್ಧ ನಮ್ಮ ಧ್ವನಿ ಎತ್ತುವ ಮೂಲಕ ಪರಿಹಾರ ಕಂಡುಕೊಳ್ಳುವ ಮೂಲ ಉದ್ದೇಶದಿಂದ ಹೋರಾಟ ರೂಪಿಸುವ ನಿರ್ಣಯಗಳನ್ನು ಕೈಗೊಳ್ಳಲಾಗುತ್ತದೆ. ಹೀಗಾಗಿ ತಪ್ಪದೆ ಕುಷ್ಟಗಿ ತಾಲೂಕಿನ ರೈತರು, ಕಾರ್ಮಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಈ ಮೂಲಕ ಮನವಿ ಮಾಡಿದರು. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ರೈತಪರ ಹೋರಾಟ ಸಂಘ ರಿಜಿಸ್ಟರ್ ಮೈಸೂರು ಈ ಒಂದು ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ದೋಟಿಹಾಳ್ ಮತ್ತು ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನ್ವೇಷ್ ಎಸ್ ಶಾಖಾಪುರ ಮತ್ತು ಕೊಪ್ಪಳ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ವನ್ನಪ್ಪ ಎಸ್ ತಳವರ್, ಹಾಗೆ ಶರಣಪ್ಪ ಮೇಗೂರು ಕುಷ್ಟಗಿ ತಾಲೂಕಿನ ಅಧ್ಯಕ್ಷರು, ಜೊತೆಗೆ ನಮ್ಮ ಸಂಘಟನೆಯ ತಾಲೂಕು ಸದಸ್ಯರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಇವತ್ತಿನ ರೈತ ಮಿತ್ರರಿಗೆ ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ಸುಮಾರು 46 ವರ್ಷಗಳ ಹಿಂದೆ ಏನು ನರಗುಂದ ಮತ್ತು ನವಲಗುಂದದಲ್ಲಿ ರೈತ ಬಂಡಾಯ ಏನಾಯಿತು, ಆ ಒಂದು ರೈತ ಬಂಡಾಯದಲ್ಲಿ ಪೊಲೀಸರ ಗುಂಡೇಟಿಗೆ ಹುತಾತ್ಮರಾಗಿರ್ತಕ್ಕಂಥ ರೈತರ ಒಂದು 46ನೇ ಹುತಾತ್ಮ ದಿನಾಚರಣೆಯನ್ನು, ರೈತ ಹುತಾತ್ಮ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ದಯವಿಟ್ಟು ತಾವೆಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಿದ್ದು ಮುಂದಿನ ದಿನಮಾನಗಳಲ್ಲಿ ರೈತರಿಗೆ ಆಗ್ತಕ್ಕಂಥ ಕೆಲವೊಂದಿಷ್ಟು ಸರ್ಕಾರದಿಂದಾಗಲಿ ಅಥವಾ ಖಾಸಗಿ ಕಂಪ್ನಿಗಳಿಂದಾಗಲಿ ಏನು ತೊಂದರೆಗಳಾಗ್ತವೆ ಅವುಗಳನ್ನು ಪ್ರತಿಭಟಿಸುವ ಒಂದು ಛಲವನ್ನು ಈ ಒಂದು ದಿನಾಚರಣೆ ಮೂಲಕ ನಾವೆಲ್ಲ ತಗೊಳ್ಬೇಕಂತ. ಅಂದರೆ ಈಗ ಕೇವಲ ಇದು ಇಲ್ಲೇ ಯಾಕೆ ಆಚರಣೆ, ಇಷ್ಟು ವರ್ಷ ಎಲ್ಲ ನರಗುಂದ ಮತ್ತು ನವಲಗುಂದದಲ್ಲೇ ಈ ಒಂದು ರೈತ ಹುತಾತ್ಮ ದಿನಾಚರಣೆ ಆಚರಿಸ್ಕೊಂತ ಬಂದಿದ್ದಾರೆ. ಕುಷ್ಟಗಿಯಲ್ಲೇ ಯಾಕೆ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶ ಯಾಕೆ ಬಂತು ಅಂದರೆ, ಇಲ್ಲಿನ ನಮ್ಮ ಲೋಕಲ್ ರೈತರಿಗೂ ಕೂಡ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡಲಿ. ರೈತರು ಕೇವಲ ಹೊಲದಲ್ಲಿ ದುಡಿಯೋರು ಅಷ್ಟೇ ಅಲ್ಲ, ಅವ್ರಿಗೆ ಎಣ್ಣೆ ಆದಾಗ ಪ್ರತಿಭಟಿಸ್ತೀವಿ ಅಂತಕ್ಕಂಥ ಏನು ಒಂದು ಆ ಘಟನೆ ನಡೆದಿದೆ, ಆ ಘಟನೆ ಮರುಕಳಿಸಬಾರ್ದು ಅಂತ ಒಂದು ಘಟನೆ ಮರುಕಳಿಸಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಮುಂದೆ ಎಣ್ಣೆ ಆದಾಗ ಅದನ್ನ ಸರ್ಕಾರಕ್ಕಾಗಲಿ, ಖಾಸಗಿ ವ್ಯಕ್ತಿಗಳಿಗಾಗಲಿ ಅಥವಾ ಖಾಸಗಿ ಕಂಪನಿಗಳಿಗಾಗಲಿ ಎಚ್ಚರಿಸುವ ಮೂಲಕ, ಏನು ಶಾಂತಿಯುತ ಹೋರಾಟಗಳ ಮೂಲಕ ಎಚ್ಚರಿಸುವುದ ಮೂಲಕ ನಮಗೆ ಒಂದು ನ್ಯಾಯವನ್ನು ಪಡ್ಕೊಳ್ಳಕ ಇಂಥ ಒಂದು ಹುತಾತ್ಮರ ಒಂದು ಏನು ನೆನಪಿದೆ ಅದು ನಮ್ಗೆ ಮಾರ್ಗದರ್ಶನ ಆಗಿರ್ತದಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ದೊಡ್ಡ ಬ್ರಹ್ಮಣ್ಣ ಸಿಂಗ್ರಿ ಅವರು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡಿರ್ತಾರೆ. ಜೊತೆಗೆ ಮುಖ್ಯ ಅತಿಥಿಗಳಾಗಿ ಹಾಲಿ ಶಾಸಕರು, ಕುಷ್ಟಗಿಯ ಹಾಲಿ ಶಾಸಕರು ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಮತ್ತು ಮಾಜಿ ಶಾಸಕರು ಅಮರೇಗೌಡ ಪಾಟೀಲ್ ಅವರು, ಅಲ್ಲಿಂದ ಹಸನ್ ಸಾಬ್ ದೋಟ್ಯಾಳ್ ಅವರು ಕೂಡ ಇರ್ತಾರೆ. ಅತಿಥಿಗಳಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಬೇರೆ ಬೇರೆ ತಾಲೂಕುಗಳಿಂದ ಕೂಡ ರೈತ ಮುಖಂಡರು ಬರಕತ್ತಾರ. ಹಾಗಾಗಿ ತಾವೆಲ್ಲ ರೈತರು ಕೂಡ 21ನೇ ತಾರೀಕು, ಇದೇ ಜುಲೈ ತಿಂಗಳು 21ನೇ ತಾರೀಕು ಕುಷ್ಟಗಿಯ APMC 2 ಸಭಾಭವನದಲ್ಲಿ 10:30ಕ್ಕೆ ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ತಾವೆಲ್ಲರೂ ಕೂಡ ಉಪಸ್ಥಿತಿ ಇದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು. ಈ ಮತ್ತೊಂದು ಸಾರಿ ನಾನು ನಿಮ್ಗೆ ಒಂದು ನಮ್ಮ ಸಂಘಟನೆಯ ಅಥವಾ ಈ ಕಾರ್ಯಕ್ರಮದ ಒಂದು ಘೋಷವಾಕ್ಯ ಇದೆ, ನಿಮ್ಗೆ ಅದನ್ನ ಹೇಳಕ್ ಇಷ್ಟಪಡ್ತೀನಿ. ನೇಗಿಲ ಕ್ರಾಂತಿ ನಿಲ್ಲದು, ರೈತರ ತ್ಯಾಗದ ಇತಿಹಾಸ ಅಳಿಯದು ಅಂತ ಒಂದು ಘೋಷವಾಕ್ಯನ ಈ ಮೂಲಕ ತಮ್ಗೆ ತಿಳ್ಸಕ್ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮನ ನೀವೆಲ್ಲರೂ ಕೂಡ ಬಂದು ಈ ಒಂದು ಅತಿಥಿಗಳ ಮತ್ತು
ರೈತ ಮುಖಂಡರುಗಳ ಭಾಷಣಗಳನ್ನು ಕೇಳಿ ರೈತರಿಗೆ ಎಷ್ಟು ತೊಂದರೆಗಳಾಗತ್ತೆ. ಉದಾಹರಣೆಗೆ ಈಗ ಪ್ರೆಸೆಂಟ್ ಅಲ್ಲಿ ಬರಗಾಲ ಇದೆ. ಈಗ ಈ ಬರಗಾಲ ಬಿದ್ರೂ ಕೂಡ ಇನ್ನೂ ಬರಗಾಲ ಅಂತ ಘೋಷಣೆ ಮಾಡಾಕ್ತಾ ಇರಲಿಲ್ಲ ಸರ್ಕಾರಗಳು. ಇಂಥ ಒಂದು ಸಂದರ್ಭಗಳಿಗೆ ನಾವು ಒಗ್ಗಟ್ಟಾಗಿ ನಿಂತು ಹೋರಾಟಗಳನ್ನು ಮಾಡ್ಬೇಕಾಗತ್ತಾ. ಸರ್ಕಾರಕ್ಕೆ ನಮ್ಮ ನೋವುಗಳು, ಕಷ್ಟಗಳು, ನಮ್ಗೇನು ಆರ್ಥಿಕ ನಷ್ಟಗಳಾಗ್ತಾವ ಅದನ್ನ ಸರ್ಕಾರದ ಗಮನಕ್ಕೆ ತರಬೇಕಾಗುತ್ತೆ. ಇಂಥ ಒಂದು ಕಾರ್ಯಕ್ರಮಗಳ ಮೂಲಕ ದಯವಿಟ್ಟು ತಾವೆಲ್ಲರೂ ಉಪಸ್ಥಿತಿ ಇರ್ಬೇಕಂತ ಈ ಮೂಲಕ ಕೇಳ್ಕೊಳ್ತೀನಿ.